ಆಶ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾತ್ನವರಾಗಿರ್ತಕ್ಕಂಥ ವೀರೇಶಪ್ಪ ತಾತ್ನವರೇ, ಸಹೋದರಿಯಾಗಿರ್ತಕ್ಕಂಥ ನಾಗವಣಿ ಅಕ್ಕವರೇ, ಹೊಸಗೇರಪ್ಪನವರೇ, ಹನುಮೇಶ್ ಅವರೇ, ಹನುಮಂತಪ್ಪನವರೇ, ಎಲ್ಲ ಗೌರವಯುತ ಗಣ್ಯಮಾನ್ಯರೇ, ನಾನು ಭಾಳಷ್ಟು ಸರಿ ನಮ್ಗೆ ಸಿದ್ದಯ್ಯ ಸಾತ್ನವರು ಕರೆದಿದ್ರಿ ಇಲ್ಲಿ ಬರ್ಬೇಕಂತೇಳಿ. ನನಗೆ ಬರೋಣ ಅಂದ್ಕೊಂಡಿದ್ದೆ. ಕೆಲವಿಷ್ಟು ಅನಿವಾರ್ಯ ಕಾರಣಗಳಿಂದ ಇಲ್ಲಿ ಬರಲಿಕ್ಕಾಗಿರಲಿಲ್ಲ. ಇದ್ರ ಬಗ್ಗೆ ಕೇಳಿದ್ದೆ ನಾನು, ಆದರೆ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಯಿತು ಕಾರುಣ್ಯದಲ್ಲಿ ಎಷ್ಟೆಷ್ಟು ಇವತ್ತು ಜನ ತಮ್ಮ ಕುಟುಂಬಕ್ಕಿರ್ಬೋದು, ಸಮಾಜಕ್ಕಿರ್ಬೋದು ಸೇವೆ ಸಲ್ಲಿಸಿ ಇಳಿ ವಯಸ್ಸಿನಲ್ಲಿ ಎಂಥ ಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಇವತ್ತು ಸಮಾಜದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಆ ಸಮಾಜದ ಜವಾಬ್ದಾರಿಯನ್ನು ತೀರಿಸ್ಬೇಕಂತ ಹೇಳ್ತಾರೆ. ಇವತ್ತು ಭಾಳಷ್ಟು ಜನ ಅವ್ರ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕಾಗಲಾರ್ದ ಜನ ಇದ್ದಾರೆ. ಅಂಥದ್ರಲ್ಲಿ ಸಿದ್ದಯ್ಯ ತಾತ್ನವರು ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು, ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ನಾವೊಂದು ಸಂಸ್ಥೆ ನಡೆಸ್ಬೋದು, ಶಿಕ್ಷಣ ಸಂಸ್ಥೆ ನಡೆಸ್ಬೋದು, ಒಂದು ಹಾಸ್ಟೆಲ್ ನಡೆಸ್ಬೋದು. ಆದರೆ ಇಂಥ ಸಂಸ್ಥೆ ನಡೆಸೋದು ಭಾಳಷ್ಟು ಕಠಿಣ ಪರಿಶ್ರಮ ಬೇಕು, ಮತ್ತು ಅದಕ್ಕೆ ಒಂದು ಡೆಡಿಕೇಶನ್ ಬೇಕು. ಅವ್ರು ಕರ್ಕೊಂಬಂದ್ರೆ ಎಲ್ಲರೂ ಕೂಡ ನಮ್ಮವರು, ಅವ್ರಿಗೆ ಯಾವುದೇ ರೀತಿ ಭಾಳಷ್ಟು ಜನ ಆರೋಗ್ಯವಾಗಿ ಇದ್ದವರು ಇದ್ದಾರೆ, ಆರೋಗ್ಯವಾಗಿ ಇಲ್ಲದವರು ಕೂಡ ಇದ್ದಾರೆ. ಅವ್ರನ್ನ ಮಗು ಥರ ಜೋಪಾನ ಮಾಡಬೇಕು. ಎರಡು ಮಕ್ಕಳು ಜೋಪಾನ ಮಾಡಬೇಕಂದ್ರೆ ಗಂಡ ಹೆಂಡತಿಗೆ ಅದೇ ದೊಡ್ಡ ಕಷ್ಟ ಆಗಿರುತ್ತೆ. ಇವತ್ತು ಸುಮಾರು ಸಿದ್ದಯ್ಯ ಚನ್ನಬಸಪ್ಪ ತಾತ 50 ಮಕ್ಕಳು ಜೋಪಾನ ಮಾಡಿದಂಗೆ ಆಗೈತಿ. 50 ಮಕ್ಕಳು ಜೋಪಾನ ಮಾಡಿದಂಗೆ ಆಗೈತಿ. ಆ ಭಗವಂತ ನಿಮಗೆ ಒಳ್ಳೆ ಆರೋಗ್ಯ ಮತ್ತು ಇಂಥ ಸಂಸ್ಥೆಗಳು ನಡೆಸಬೇಕಾದ್ರೆ ಇವತ್ತು ಚನ್ನಬಸಪ್ಪ ತಾತ್ನವ್ರು ಇರ್ಬೋದು, ಈ ಸಮಿತಿ ಸದಸ್ಯರು, ನಿಮ್ಗೆ ಅಷ್ಟೇ ಆಗಲ್ಲ, ಇದಕ್ಕೆ ಸರ್ಕಾರ, ಜನಪ್ರತಿನಿಧಿಗಳು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಎಲ್ಲರೂ ಕೈ ಜೋಡಿಸಿದ್ರೆ ಇಂಥ ಜೀವಗಳಿಗೆ, ಇಂಥ ಇವತ್ತು ಹಿರಿಯರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಗಾಗತ್ತೆ. ನಾವು ಸಮಾಜದಾಗಿಂಥ ಪರಿಸ್ಥಿತಿಗಳು ಬರಬಾರ್ದು, ಯಾರಿಗೂ ಕೂಡ ಬರಬಾರ್ದು. ಯಾಕಂದರೆ ಇವತ್ತು ಸಮಾಜದಲ್ಲಿ ಜೀವನ ಮಟ್ಟ ಸುಧಾರಿಸಿಬಿಟ್ಟೈತೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಆದ್ರೆ ಒಂದು ರೀತಿ ಚೆನ್ನಾಗಿರೋದೇ ಮುಳ್ಳು ಆಗಿಬಿಟ್ಟೈತೆ. ಅವ್ರು ಚೆನ್ನಾಗಿರಬೇಕು ಮಕ್ಕಳು ಮೊಮ್ಮಕ್ಕಳು ಅಂತ ಜೀವನ ಪೂರ್ತಿ ಜೀವನ ಸಾಗಿಸಿರ್ತಾರೆ. ಆ ಇವ್ರ ಜೀವನ ಸೌದ ಮೇಲೆ ಇವರು ಹೊರೆ ಆಗಿಬಿಡ್ತಾರೆ. ಅಂಥ ಪರಿಸ್ಥಿತಿ ಆಗೈತಿ. ಆದರೆ ಇಂಥ ಪರಿಸ್ಥಿತಿಗಳು ಚನ್ನಬಸಪ್ಪ ತಾತ ಹೇಳ್ದಂಗೆ ಯಾರಿಗೂ ಕೂಡ ಬರಬಾರ್ದು. ಆದರೆ ಇರ್ತಕ್ಕಂಥವ್ರು ಕೂಡ ನೆಮ್ಮದಿಯಿಂದ ಅವ್ರು ಇಳಿ ವಯಸ್ಸಿನಲ್ಲಿ ಜೀವನವನ್ನು ಕಳಿಬೇಕಾದ್ರೆ ಎಲ್ಲರೂ ಸಹಕಾರ ಕೂಡ ಇರಬೇಕು. ನಾನು ಕೂಡ ಚನ್ನಬಸಪ್ಪ ತಾತನವರು ಈಗ ನಾನು ವಿಚಾರ ಮಾಡಿದೆ, ಆದರೆ ಇದು ಲ್ಯಾಂಡ್ ನಿಮ್ಮ ಹೆಸರಿಲ್ಲ, ನಾನು ಗ್ರ್ಯಾಂಟ್ ಕೊಡೋಕ್ಕಾಗಲ್ಲ ಇಲ್ಲಿಗೆ, ಅದು ಪ್ರಾಬ್ಲಮ್ ಆಕತಿ. ನಾನು ಕೂಡ ತಹಸೀಲ್ದಾರ್ ಅವ್ರಿಗೆ ಮಾತಾಡ್ತೀನಿ, ಸರ್ಕಾರಿ ಜಾಗ ಕೊಟ್ಟು ಇದನ್ನು ಒಂದು ಒಳ್ಳೆ ರೀತಿಯಾಗಿ ಆಶ್ರಮವನ್ನು ಬೆಳೆಸೋಂಥ ಕೆಲಸವನ್ನು ಮಾಡಲಿಕ್ಕೆ ಏನು ಬೇಕು ಎಲ್ಲ ಸಹಕಾರವನ್ನು ಕೂಡ ನಾನು ಕೂಡ ಕೊಡ್ತೀನಿ. ಮತ್ತು ವೈಯಕ್ತಿಕವಾಗಿ ಕೂಡ ಏನಾದರೂ ಇದ್ರೆ ನನಗೆ ಹೇಳ್ರಿ, ವೈಯಕ್ತಿಕವಾಗಿ ಕೂಡ ನಾನು ಕೊಡ್ತೀನಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕೂಡ ಇವತ್ತು ಕರೆದು ಇಂಥ ಎಲ್ಲ ನನಗೆ ನೋಡಿದ್ರೆ ಭಾಳಷ್ಟು ಇವತ್ತು ಒಂಥರ ಬೇಜಾರಾಕತಿ. ಚನ್ನಬಸಪ್ಪ ತಾತನ ಸೇವೆ ನೋಡ್ರಿ ಖುಷಿನೂ ಆಕತಿ. ಇವ್ರನ್ನೆಲ್ಲ ನೋಡ್ರಿ ಭಾಳಷ್ಟು ನೋವು ಕೂಡ ಆಗುತ್ತೆ. ಇಳಿ ವಯಸ್ಸಿನಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು ಅಂತೇಳಿ. ಆದರೆ ಅವ್ರು ಏನೇ ಪರಿಸ್ಥಿತಿ ಬಂದರೂ ಕೂಡ ಅವ್ರ ಜೊತೆ ನಾವು ಇದ್ದೀವಿ ಅಂತೇಳಿ ಚನ್ನಬಸಪ್ಪ ತಾತ ಅದನ್ನಲ್ಲ, ಅದಕ್ಕೆ ಭಾಳ ಖುಷಿಯಾಗುತ್ತೆ. ಆ ದೇವ್ರ ಭಗವಂತನ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನನ್ನ ಅನಿಸಿಕೆಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.